ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಳಲಿ ಇವರ ವತಿಯಿಂದ ರಾಣಿ ಅಬ್ಬಕ್ಕ ಚಾವಡಿ ಮಣೇಲ್ ಇಲ್ಲಿ ಮಣೇಲ್ದ ಪೆರ್ಮೆ ರಾಣಿ ಅಬ್ಬಕ್ಕ ವಿಚಾರಕೂಟವನ್ನು ಮಾಡಲಾಗ್ತಾ ಇದೆ. ದಿನಾಂಕ 14ರಂದು, ಇದೇ ಡಿಸೆಂಬರ್ 14ರಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಇದರಲ್ಲಿ ನಮ್ಮೊಂದಿಗಿರುವವರು ನಮ್ಮ ತುಳು ಅಕಾಡೆಮಿಯ ಮಾನ್ಯ ಅಧ್ಯಕ್ಷರಾದಂತಹ ತಾರ್ನಾಥ್ ಕಾಪಿಕಾಡ್ ಅವರು. ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗಿದ್ದಾರೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾನ್ಯ ಸದಸ್ಯರಾದಂತಹ ಭೂಬ ಪೂಜಾರಿ ಮಳಲಿಯವರು. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೋರ್ವ ಸದಸ್ಯರಾದಂತಹ ಶ್ರೀಮತಿ ಅಕ್ಷಯ ಆರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವಿಶ್ರಾಂತ ಪ್ರಾಂಶುಪಾಲರು ಹಾಗೂ ಮಣೇಲಿ ಗ್ರಾಮಸ್ಥರಾದಂಥ ಪ್ರೊಫೆಸರ್ ಅಕ್ಷಯ್ ಕುಮಾರ್ ಮಳಲಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆಮೇಲೆ ಪುರಂದರ್ ಕುಲಾಲ್ ಅವರು ಮಣೇಲಿನ ಗ್ರಾಮಸ್ಥರು, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ನೀಡಿದವರು, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಪತ್ರಿಕಾಗೋಷ್ಠಿಗೆ ಆಗಮಿಸ್ತಕ್ಕಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರನ್ನು ಈ ಒಂದು ಸಭೆಗೆ ಸ್ವಾಗತಿಸಿಕೊಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯ ಮುಂದಿನ ಮಾತುಗಳಿಗಾಗಿ ಮಾನ್ಯ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪೂರ್ಣಿಮಾ, ನಮ್ಮ ತುಳು ಅಕಾಡೆಮಿಯ ರಿಜಿಸ್ಟ್ರಾರ್. ಬಂಧುಲೆ ಮಾತರಿಗಿಲ್ಲ ನಮಸ್ಕಾರ. ತುಳುಟ್ಲ ಪನ್ಪೆ, ಕನ್ನಡ ಎಲ್ಲ ಪನ್ಪೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮನೇಲ್ ಪಂಡ ಗಂಜಿ ಮಠದ ಮಳಲಿ ಗ್ರಾಮ ವ್ಯಾಪ್ತಿಗೆ ಅಲ್ಪೋಪನ ಸರ್ಕಾರಿ ಪ್ರಾಥಮಿಕ ಶಾಲೆ ಸುಮಾರು 100 ವರ್ಷದ ಇತಿಹಾಸ ಉತ್ಪನ್ನ ಶಾಲೆ. ಈ ಶಾಲೆಡ್ ಎಂಕಲ ಸ್ಥಳೀಯ ರಾಣಿ ಅಬ್ಬಕ್ಕ ಚಾವಡಿ ಮನೇಲ್ ಮೆಕಲ್ನ ಸಹಕಾರದೊಟ್ಟಿಗೆ ಮನೇಲ್ದ ಪೆರ್ಮೆ ರಾಣಿ ಅಬ್ಬಕ್ಕ ಅಂತ ಪನೊಂಜಿ ವಿಚಾರಕೂಟನ ನುವೆ ಐತಾರದಾನಿ 14ನೇ ತಾರೀಕದಾನಿ ದಿವಂದ ಕಾಂಡೇಡ್ದು ಮಧ್ಯಾಹ್ನ ಮುಟ್ಟ ಈ ಒಂಜಿ ವಿಚಾರಕೂಟ ನಡಪುಂಡು. ಈ ಒಂದು ವಿಚಾರಕೂಟನ ವಿಶ್ರಾಂತ ಕುಲಪತಿ ಬುಕ್ಕ ಹಿರಿಯ ಜನಪದ ವಿದ್ವಾಂಸರಾಯಿನ ಡಾಕ್ಟರ್ ಚಿನ್ನಪ್ಪಗೌಡರು ಉದಿಪಾನ ಮಲ್ಪುರು. ಐದು ಪಕ್ಕ 2 ಗೋಷ್ಠಿಲ್ ನಡಪೆರೊಂಡು. ಸುರತ ಗೋಷ್ಠಿಡ್ ಬಂಟ್ವಾಳದ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಅಧ್ಯಕ್ಷರಾಯಿನ ಡಾಕ್ಟರ್ ತುಕಾರಾಮ್ ಪೂಜಾರ್ಲು ಅಬ್ಬಕ್ಕನ ಬಗ್ಗೆ ಈ ಚಾರಿತ್ರಿಕ ಅವಲೋಕನ ಮನ್ಪೆರೊಳ್ಳೇದು. ಐದು ಪಕ್ಕ 2ನೇ ಗೋಷ್ಠಿಡ್ ಇತಿಹಾಸ ತಜ್ಞರಾಯಿನ ಕಂಚನೆ ನಿವೃತ್ತ ಉಪನ್ಯಾಸಕರಾಯಿನ ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ರು ಮನೆಯಲ್ಲಿ ಅಬ್ಬಕ್ಕನ ಭೇಟಿ ಮಲ್ತಿನ ಪ್ರವಾಸಿ ಪನ್ಪನ ವಿಚಾರನ ಪಾತೆರೊಳ್ಳೇದು. ಬಂದುಲೆ ಒಂದು ತಾಯಿ ಮನೆಯಲ್ಲಿ ಅಬ್ಬಕ್ಕನ ವಿಚಾರ ತಂಡ ಕೂಟ ಪನ್ಪನ ಮಾತಾಂಜಿ ಪ್ರಶ್ನೆ ಪಿದಾಯಿದಾಗಲಿಗೆ ಒಪ್ಪೆರೆವು ದಾಯಪಂಡ ಮನೆಯಲ್ದ ಗ್ರಾಮಸ್ಥರಿಗೆ ಮನೆಯಲ್ದ ಚರಿತ್ರೆ ಅತಂಡ ಅಬ್ಬಕ್ಕನೊಟ್ಟಿಗೆ ಆತನ ಅಬ್ಬಕ್ಕನ ಕಾಲದ ಘಟನಾವಳಿಲು ಅಪ್ಪುದ ತೆರಿದುಪ್ಪುನಾನೆ ಅಂಡ ಪಿದೈ ಊರುದಕ್ಲೆಗೆ ಮಲ್ಲ ಮಟ್ಟಡು ತಿರಿದಿ ಅಬ್ಬಕ್ಕ ರಾಣಿ ಅಂತ ಪನ್ಪದ ಮತ್ತೊಂದ ಉಳ್ಳಾಳದ ರಾಣಿ ಅಬ್ಬಕ್ಕ ಅಂತ ಪನ್ಪ. ಈ ಉಳ್ಳಾಳದ ರಾಣಿ ಅಬ್ಬಕ್ಕ ಮನೆಯಲ್ಲಿ ಅಕ್ಕನ ಸಂಪರ್ಕ ಅತ್ತಂಡ ಪುತ್ತಿಗೆ ಅತನ ಮೂಡಬಿದ್ರೆ ಈ ಮಾತ ಹಿನ್ನೆಲೆ ತಗೊಂಡು ಪೋನಾಗ ಮನೆಯೆಲ್ಲ ಅಬ್ಬಕ್ಕನ ಕಾಲಡ್ ಬಾರಿ ಪ್ರಮುಖವಾದಿತ್ತನ ಒಂಜಿ ಪಟ್ಟಣ. ಆ ಕಾಲಡ ಇಕ್ ಒಂಜಿ ಪೇಂಟೆ ಎಂದು ಪನ್ಪೇರು. ಇನ್ನಿತಕ್ಕೆಲ್ಲ ಹಿರಿಯರು ಮತ್ತು ಪಾತೆರ್ನಾಗ ಮನೆಯಲ್ಲಿ ಪೇಂಟೆ ಅಂದೇ ಪನ್ಪನ. ಈ ಮನೆಯಲ್ಲಿ ಅಬ್ಬಕ್ಕ ಆರಾಧನೆ ಮಲ್ತೊಂತನ ಶ್ರೀ ಅನಂತ ಸ್ವಾಮಿ ಬಸದಿ ಇನಿಕಲ ಉಂಟು. ಸುಮಾರು 700 ವರ್ಷಕ್ಕೆ ತುಂಬದ ಬಸದಿ ಅಂಚನೆ ಅಬ್ಬಕ್ಕನ ಕಾಲಡ್ ಅಲ್ಪ ಅರಮನೆ ಇರ್ತದೆ. ಅದಕ್ಕೆ ಸಂಬಂಧಪಟ್ಟ ಕುರುಹುಲು ಮಾತ ಉಂಟು. ಬೊಕ್ಕ ಇನಿಕಲ ಐಕ್ ಬೇತೆ ಬೇತೆ ಆ ವಂಶಗ್ ಹಿನ್ನೆಲೆ ಅತ್ತಂಡ ಸಂಪರ್ಕ ಸಂಬಂಧ ಪತ್ತನಕಲ್ನ ನೆಲೆಲ್ಲ ಅಲ್ಪ ಉಂಟು. ಈ ಮನೇಲ್ ಗ್ರಾಮಡ್ ಅದನ್ನ ಮನೇಲಿ ಪನ್ಪನ ಊರು ಅಬ್ಬಕ್ಕನ ಚರಿತ್ರೆದ ಬಗ್ಗೆ ಅದನ್ನ ಅಬ್ಬಕ್ಕನ ಹಿನ್ನೆಲೆಡು ಜನಕುಲ್ದ ಒಂಜಾತ್ ಹೊಸ ತಲೆಮಾರದ ಜನಕುಲಿಗೆ ಒಂಜಾತ್ ಮಾಹಿತಿನ ಕೊರ್ಪುನ ಅದನ್ನ ಒಂಜಿ ಅಸ್ಮಿತೆನು ಚಾರಿತ್ರಿಕ ಅಸ್ಮಿತೆನು ಪುಟ್ಟವನ ಬುಲೆಪಾವನ ಹಿನ್ನೆಲೆಡು ಈ ಒಂಜಿಂಕಲ ಕಾರ್ಯಕ್ರಮನ ಆಯೋಜನೆ ಮಲ್ತಂದ. ಬಂಧುಗಳೇ, ನಾನು ಈಗಾಗಲೇ ಹೇಳಿದಾಗೆ ಇದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಒಂದು ನೇತೃತ್ವದಲ್ಲಿ ಮತ್ತು ಸ್ಥಳೀಯ ಸರ್ಕಾರಿ ಶಾಲೆ ಮತ್ತು ಮಣ್ಣೇಲ್ ಗ್ರಾಮದ ಅಬ್ಬಕ್ಕ ಚಾವಡಿ ಈ ಒಂದು ಕೂಟದ ಒಂದು ಆಶ್ರಯದಲ್ಲಿ ನಾವು ಈ ಒಂದು ಮನೆಯಲ್ನ
ಪೆರ್ಮೆದ ರಾಣಿ ಹಬ್ಬಕ್ಕ ಅನ್ನುವಂಥ ವಿಚಾರಗೋಷ್ಠಿಯನ್ನು ಆಯೋಜನೆ ಮಾಡಿರುವಂಥದ್ದು. ಡಾಕ್ಟರ್ ಚಿನ್ನಪ್ಪಗೌಡರು ಈ ಒಂದು ವಿಚಾರಗೋಷ್ಠಿಯನ್ನು ಅಥವಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಉದ್ಘಾಟನೆಗಿಂತ ಮೊದಲು ಅಂದರೆ 10 ಗಂಟೆಗೆ ಉದ್ಘಾಟನೆ ಆಗ್ತದೆ. ಉದ್ಘಾಟನೆಗಿಂತ ಪೂರ್ವವಾಗಿ 9:30 ಗಂಟೆಗೆ ಎಲ್ಲರೂ ಸ್ಥಳೀಯ ಗ್ರಾಮಸ್ಥರು ಅಥವಾ ಬಂದಂಥ ಅತಿಥಿಗಳೆಲ್ಲರೂ ಅಲ್ಲೇ ಪಕ್ಕದಲ್ಲಿ ಶಾಲೆಯ ಪಕ್ಕದಲ್ಲಿರುವಂಥ ಶ್ರೀ ಅನಂತಸ್ವಾಮಿ ಬಸದಿಯಲ್ಲಿ ಸೇರ್ತಾರೆ. ಅಲ್ಲಿಂದ ಈ ಗೋಷ್ಠಿ ನಡೆಯುವಂಥ ಶಾಲೆ ಏನಿದೆ ಮಳಲಿ ಸರ್ಕಾರಿ ಶಾಲೆ, ಅಲ್ಲಿಗೆ ಒಂದು ಸಾಂಸ್ಕೃತಿಕ ನಡಿಗೆ. ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಈ ಬಸದಿ ಹಬ್ಬಕ್ಕನ ಕಾಲದಲ್ಲಿದ್ದಂಥ ಬಸದಿ, ಹಬ್ಬಕ್ಕ ಆರಾಧನೆ ಮಾಡ್ತಾ ಇದ್ದಂಥ ಬಸದಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಜೋಡಣೆ ಆಗಬೇಕನ್ನುವಂಥ ಈ ಒಂದು ಚಾರಿತ್ರಿಕ ಏನು ಬಸದಿಯನ್ನು ಈ ಕಾರ್ಯಕ್ರಮದ ಅಲ್ಲಿ ಜೋಡಿಸುವ ಕಾರಣಕ್ಕಾಗಿ ಅಲ್ಲಿಂದ ನಮ್ಮ ಈ ಒಂದು ನಡಿಗೆಯನ್ನು ಆರಂಭಿಸಿ ಅದು ಈ ಗೋಷ್ಠಿ ನಡೆಯುವ ತನಕ ಬರ್ತದೆ. ಅಲ್ಲಿ 10 ಗಂಟೆಗೆ ಮಾನ್ಯ ಚಿನ್ನಪ್ಪಗೌಡರು ಈ ಗೋಷ್ಠಿಯನ್ನು ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಮಾನ್ಯ ಪುಂಡಿಕೈ ಗಣಪಯ್ಯ ಭಟ್ರು ಮತ್ತು ತುಕಾರಾಮ್ ಪೂಜಾರಿ ಅವರು 2 ಗೋಷ್ಠಿಗಳನ್ನು ನಡೆಸಿಕೊಡ್ತಾರೆ. ಮುಖ್ಯವಾಗಿ ಪುಂಡಿಕೈ ಗಣಪಯ್ಯ ಭಟ್ರು ಅವರು ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಅದರಲ್ಲಿ ವಿಚಾರ ಹಾಕಿದ್ದೇವೆ. ಮನೆಯಲ್ಲಿ ವಿದೇಶಿ ಪ್ರವಾಸಿ ಹಬ್ಬಕ್ಕನನ್ನು ಭೇಟಿಯಾಗುವ ವಿಚಾರವನ್ನು ಅವರು ಅಲ್ಲಿ ಉಲ್ಲೇಖ ಮಾಡಿ ಅದರ ಹಿನ್ನೆಲೆಯನ್ನೇ ಒಂದಷ್ಟು ಮಾತಾಡ್ತಾರೆ. ಯಾಕಂತ ಹೇಳಿದ್ರೆ 1623ರಲ್ಲಿ ಇಟಲಿಯಿಂದ ಬಂದಂಥ ಪೆತ್ರೋ ದೆಲ್ಲವಲ್ಲೆ ಹಬ್ಬಕ್ಕನನ್ನು ಭೇಟಿ ಮಾಡುವುದು ಇಲ್ಲಿ ಅಂತ ಕೇಳಿದರೆ ಅವನು ಉಳ್ಳಾಳಕ್ಕೆ ಕೂಡ ಬಂದಿರ್ತಾನೆ. ಉಳ್ಳಾಳದಲ್ಲಿ ಯಾವತ್ತಿಗೆ ಹಬ್ಬಕ್ಕ ಏನು ಭೇಟಿಗೆ ಸಿಗದಿದ್ದಾಗ ಮಣೇಲ್ಗೆ ಬರ್ತಾನೆ. ಮಣೇಲ್ ಗ್ರಾಮಕ್ಕೆ ಬಂದಾಗ ಮಣೇಲ್ ಗ್ರಾಮದಲ್ಲಿ ಈ ದಲ್ಲವೆಲ್ಲೆ ಇಟಲಿ ಪ್ರವಾಸಿ ಹಬ್ಬಕ್ಕನನ್ನು ಭೇಟಿ ಮಾಡುವಂಥದ್ದು. ಆ ಭೇಟಿಯ ಉಲ್ಲೇಖವನ್ನು ಅವನು ಏನು ಭಾರಿ ಸ್ಪಷ್ಟವಾಗಿ ಬರೆದಿದ್ದಾನೆ. ಹಬ್ಬಕ್ಕ ಯಾವ ರೀತಿ ಇದ್ದರು, ಎಷ್ಟು ಎತ್ತರ ಇದ್ದರು, ಯಾವ ಸ್ವರೂಪದಲ್ಲಿ ಇದ್ದರು, ಹಬ್ಬಕ್ಕನ ಜೊತೆಗೆ ಯಾರಿದ್ದರು, ಹಬ್ಬಕ್ಕನ ಆಡಳಿತ ಯಾವ ರೀತಿ ಇತ್ತು, ಮತ್ತು ಮನೆಯಲ್ಲಿ ಗ್ರಾಮ ಯಾವ ರೀತಿ ಇತ್ತು, ಇವೆಲ್ಲ ವಿಚಾರವನ್ನು ದಲ್ಲವೆಲ್ಲೆ ತನ್ನ ಏನು ಪ್ರವಾಸಿ ಕಥನದಲ್ಲಿ ಬರೆದಿದ್ದಾನೆ. ಸೊ ಹಾಗಾಗಿ ಭಾರಿ ದೊಡ್ಡ ಹಬ್ಬಕ್ಕನ ಬಗ್ಗೆ ಇರುವಂಥ ಚಾರಿತ್ರಿಕ ಉಲ್ಲೇಖಗಳಲ್ಲಿ ಅನೇಕ ಮಂದಿ ಬಂದಂಥ ಪ್ರವಾಸಿಗಳು ಅಥವಾ ಅಧ್ಯಯನಗಾರರು ಆವತ್ತಿನ ಕಾಲದ ಪೋರ್ಚುಗೀಸರು ಇರ್ಬೋದು ಅಥವಾ ಬೇರೆ ದೇಶದಿಂದ ಬಂದಂಥವ್ರು ಕೂಡ ಹಬ್ಬಕ್ಕನ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ದೊಡ್ಡ ಆಕಾರ ಮಾಹಿತಿಯಾಗಿರುವಂಥದ್ದು ದಲ್ಲವೆಲ್ಲೆದು. ಈ ದಲ್ಲವೆಲ್ಲೆ ಹಬ್ಬಕ್ಕನನ್ನು ಭೇಟಿ ಮಾಡಿರುವಂಥ ಸ್ಥಳ ಮನೆಯಲ್ಲಾಗಿರುವುದರಿಂದ ಮತ್ತು ಆ ಮನೆಯಲ್ಲಿ ಆಕೆಗಿದ್ದಂಥ ಸಂಪರ್ಕ ಮತ್ತು ಅಲ್ಲಿದ್ದಂಥ ಅರಮನೆಗಳು ಈ ಎಲ್ಲ ವಿಚಾರಗಳನ್ನು ಇವತ್ತಿನ ಕಾಲದ ಜನತೆಗೆ ಮತ್ತು ಅದೇ ಊರಿನ ಗ್ರಾಮಸ್ಥರಿಗೆ ಅಲ್ಲಿನ ಹೊಸ ತಲೆಮಾರಿನ ಮಕ್ಕಳಿಗೆ ಅದನ್ನು ಹೇಳಿಕೊಡ್ಬೇಕು. ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ನಮ್ಮ ಪಾಠ ಪ್ರವಚನ ಅಥವಾ ನಮ್ಮ ದಿನನಿತ್ಯ ವಿಚಾರಗಳ ಸಂದರ್ಭದಲ್ಲಿ ನಾವು ಇಡೀ ರಾಜ್ಯದ ಇತಿಹಾಸವನ್ನು ಅಥವಾ ದೇಶದ ಅಥವಾ ಅಂತಾರಾಷ್ಟ್ರೀಯ ಇತಿಹಾಸವನ್ನೆಲ್ಲ ಓದ್ಕೊಳ್ತೇವೆ. ಆದರೆ ನಮ್ಮದೇ ಊರಿನ ಚರಿತ್ರೆಯ ಬಗ್ಗೆ ನಮಗೆ ದೊಡ್ಡ ಮಟ್ಟದ ಮಾಹಿತಿಗಳು ಇರುವುದಿಲ್ಲ ಅಥವಾ ಅಂಥ ಮಾಹಿತಿಯನ್ನು ಓದಿಕೊಳ್ಳುವಂಥ ಪ್ರಸಂಗಗಳು ಕೂಡ ಬಂದಿರೋದಿಲ್ಲ. ಸೊ ಈ ಕಾರಣದಿಂದಾಗಿ ನಮ್ಮ ಇತಿಹಾಸವನ್ನು, ನಮ್ಮ ಚರಿತ್ರೆಯನ್ನು ನಮ್ಮ ಜನರಿಗೆ ಅದೊಂದು ಅರಿವು ಮೂಡಬೇಕು, ಅದರ ಬಗ್ಗೆ ಅಭಿಮಾನ ಮೂಡಬೇಕು. ಮತ್ತು ಅವತ್ತಿನ ಕಾಲದಲ್ಲಿ ಹಬ್ಬಕ್ಕ ಪೋರ್ಚುಗೀಸರ ಜೊತೆಗೆ ಮಾಡಿದಂಥ ಭಾರಿ ದೊಡ್ಡ ಚಾರಿತ್ರಿಕ ಹೋರಾಟ, ಇದರ ಬಗ್ಗೆ ಒಂದು ಮಾಹಿತಿಗಳನ್ನು ಹಂಚಿಕೊಳ್ಳಬೇಕು ಮತ್ತು ಅದರ ಬಗ್ಗೆ ವಿಚಾರ ವಿನಿಮಯ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಗೋಷ್ಠಿಯನ್ನು ನಾವು ಆಯೋಜಿಸಿರುವಂಥದ್ದು. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನೀವು ಅಥವಾ ನಾವು ಇವತ್ತು ಉಳ್ಳಾಳದಲ್ಲಿ ಹಬ್ಬಕ್ಕ ಉತ್ಸವ ಆಗುವುದನ್ನು ನೋಡ್ತೇವೆ. ಇದರ ಹಿಂದೆ ಇರುವ ಹಿನ್ನೆಲೆ ಏನಂತ ಹೇಳಿದ್ರೆ ಅದು ಕೂಡ 1997ರಲ್ಲಿ ಆವತ್ತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಗೆ ಮಾನ್ಯ ಪ್ರೊಫೆಸರ್ BA ವಿವೇಕರಯ್ಯವರು ಅಧ್ಯಕ್ಷರಾಗಿದ್ದರು, ಪ್ರಥಮ ಅಧ್ಯಕ್ಷರು. ಅವರ ಒಂದು ಮಾರ್ಗದರ್ಶನದಲ್ಲಿ ಹಬ್ಬಕ್ಕನ ಬಗ್ಗೆ, ಹಬ್ಬಕ್ಕನ ಚರಿತ್ರೆಯನ್ನು ಉಳ್ಳಾಳದಲ್ಲಿ ಮತ್ತೆ ಅದು ಪುನರೂಪಿ ಜನ ಮಾತನಾಡುವಂತಾಗಬೇಕು. ಆ ಕಾರಣಕ್ಕಾಗಿ ಉಳ್ಳಾಳದ ಜನರು ಕಾರ್ಯಕ್ರಮಗಳನ್ನು, ವಿಚಾರಗೋಷ್ಠಿಗಳನ್ನು, ಉತ್ಸವಗಳನ್ನು ಮಾಡುವಂತಾಗಬೇಕಂತ ಒಂದು ಮಾರ್ಗದರ್ಶನ ಕೊಟ್ಟ ಕಾರಣದಿಂದಾಗಿ 1998ರಲ್ಲಿ ಪ್ರಥಮ ಬಾರಿಗೆ ಉಳ್ಳಾಳದಲ್ಲಿ ಈ ಒಂದು ಹಬ್ಬಕ್ಕ ಉತ್ಸವ ಆರಂಭ ಆಗಲಿಕ್ಕೆ ಕಾರಣಕರ್ತ ಈ ಅಕಾಡೆಮಿ ಕಾರಣೀಭೂತವಾಗಿತ್ತು. ಸೊ ಹಾಗಾಗಿ ಆನಂತರದ ದಿನಗಳಲ್ಲಿ ಇವತ್ತು ಹಬ್ಬಕ್ಕನ ಬಗ್ಗೆ ನಾವೆಲ್ಲರೂ ಮಾತಾಡ್ತೇವೆ. ಬೇರೆ ಬೇರೆ ಕಡೆ ಏನು ಜನ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ. ಅದೊಂದು ದೊಡ್ಡ ಒಂದು
ಒಂದು ಅಭಿಮಾನದ ಒಂದು ಕಾರ್ಯಕ್ರಮವಾಗಿ ಮೂಡಿಕೊಂಡು ಬಂದಿದೆ. ಸೊ ನಂತರದ ಇವತ್ತಿನ ನಮ್ಮ ಆಶಯ ಕೂಡ ಅಷ್ಟೇ. ನಾವು ಈಗ ಅಕಾಡೆಮಿ ವತಿಯಿಂದ ಒಂದು ಆರಂಭಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಅಥವಾ ಅದರ ಹಿನ್ನೆಲೆಯಲ್ಲಿ ನಿಂತು ಊರಿನವರಿಗೆ ಒಂದು ಪ್ರೋತ್ಸಾಹ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಊರಿನ ಜನ ಇದನ್ನು ಮುಂದಕ್ಕೆ ಕೊಂಡೋಗಬೇಕು. ಪ್ರತಿ ವರ್ಷವೂ ಮಣೇಲ್ ಗ್ರಾಮದಲ್ಲಿ ಹಬ್ಬಕ್ಕನ ಸಲುವಾಗಿ ಏನಾದರೂ ಕಾರ್ಯಕ್ರಮಗಳು ನಡೆಯುವಂತ ಆಗಬೇಕು. ಮತ್ತೆ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ಹೇಳಿದೆ, ಯಾಕಂದರೆ ಆ ಗ್ರಾಮದ ಹೊಸ ತಲೆಮಾರಿನವರಿಗೆ ಹಬ್ಬಕ್ಕನ ಬಗ್ಗೆ ಏನಾದರೂ ತಿಳುವಳಿಕೆ ಮೂಡಬೇಕನ್ನುವ ಕಾರಣಕ್ಕಾಗಿ ನಾವು ಅಲ್ಲಿ ಇರುವಂಥ ಈ ಕಾರ್ಯಕ್ರಮ ಅಥವಾ ಈ ಗೋಷ್ಠಿ ನಡೆಯುವಂಥ ಶಾಲೆ ಏನಿದೆ, ಆ ಶಾಲೆಗೆ 100 ವರ್ಷಗಳಾಗಿದೆ. ಆ ಶಾಲೆಯ ಗೋಡೆಯಲ್ಲಿ, ಹೊರ ಗೋಡೆಯಲ್ಲಿ, ಯಾಕಂದರೆ ಇದರದ್ದು ಶಾಲೆ ನಿಮ್ಮ ಒಂದಷ್ಟು ಮಂದಿ ನೀವು ನೋಡಿರ್ಬೋದು, ರಸ್ತೆಗೆ ಪಕ್ಕ ಅಥವಾ ತಾಗಿಕೊಂಡಿರುವಂಥದ್ದು. ಹೊರಗಡೆಗೆ ದೊಡ್ಡ ಅದರ ಗೋಡೆ ಕಾಣ್ತದೆ. ಆ ಗೋಡೆಯಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ಕಲಾವಿದರುಗಳು ಹಬ್ಬಕ್ಕನ ಬಗ್ಗೆ ಒಂದು ಚಿತ್ರ ಮಾಡಲಿಕ್ಕಿದ್ದಾರೆ. ಸೊ ನಾಡಿದ್ದಿನ ಕಾರ್ಯಕ್ರಮದಲ್ಲಿ ಒಂದು 8-10 ಹಿರಿಯ ಚಿತ್ರ ಕಲಾವಿದರು ಕೂಡ ಈ ಒಂದು ಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ. ಗೋಷ್ಠಿಯಲ್ಲಿ ಆಗುವಂಥ ವಿಚಾರ ವಿನಿಮಯದ ಹಿನ್ನೆಲೆಯಲ್ಲಿ ಅವರಿಗೆ ಕೂಡ ಒಂದು ಚಿತ್ರಣ ಸಿಗ್ತದೆ. ಹಬ್ಬಕ್ಕ ರಾಣಿ, ಮಣೇಲ್ ಗ್ರಾಮದೊಂದಿಗಿದ್ದಂಥ ಸಂಬಂಧ, ಸಂಪರ್ಕ ಅಥವಾ ಪ್ರವಾಸಿ ಬಂದಂಥದ್ದು, ಈ ಎಲ್ಲ ಹಿನ್ನೆಲೆಯನ್ನು ಇಟ್ಕೊಂಡು ಅವರು ಅಲ್ಲಿ ಒಂದು ಚಿತ್ರವನ್ನು ಮಾಡಲಿಕ್ಕಿದ್ದಾರೆ. ನಾವು ಇಂಥ ಚಿತ್ರವನ್ನು ಮಾಡ್ತೇವೆ ಅಂತ ಹೇಳುವಾಗ ಇಲ್ಲಿ ಪಕ್ಕದಲ್ಲಿ ಹಬ್ಬಕ್ಕನ ಅರಮನೆ ಇದ್ದಂಥ ಪಕ್ಕದಲ್ಲಿರುವಂಥ ಕಟ್ಟೆಮಾರ್ ಮನೆ ಅವರದ್ದು ಕೂಡ ಅದು ಒಂದು ತುಂಬ ಚಾರಿತ್ರಿಕ ಹಿನ್ನೆಲೆ ಇರುವಂಥ ಮನೆ. ಅದು ಕೂಡ ರಸ್ತೆಗೆ ಪಕ್ಕ ತಾಗಿಕೊಂಡಿರುವಂಥ ಅವರ ಗೋಡೆಯಲ್ಲಿ, ಆ ಮನೆಯ ಗೋಡೆಯಲ್ಲಿ ಕೂಡ ಚಿತ್ರ ಮಾಡಿ ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಚಿತ್ರಕಲಾವಿದರು ಯಾವ ಸ್ವರೂಪದ ಅಥವಾ ಪರಿಸರದ ಆ ಗೋಡೆಗೆ ಯಾವ ರೀತಿ ಚಿತ್ರ ಬೇಕಾಗ್ತದೆ ಅನ್ನೋದನ್ನು ನಾಡಿದ್ದು ನೋಡಿ ಆಮೇಲೆ ಅದನ್ನು ಅವರಲ್ಲಿ ಚಿತ್ರಿಸಲಿಕ್ಕಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಅದನ್ನು ಅನಾವರಣ ಮಾಡುವಂಥ ಕಾರ್ಯಕ್ರಮ ಕೂಡ ನಡೀಲಿಕ್ಕೆ ಇದೆ. ಇದು ಒಟ್ಟು ನಾವು ಈ ವಿಷಯದ ಬಗ್ಗೆ ಹೇಳಲೇಬೇಕಾಗಿದ್ದಂಥ ವಿಚಾರ. ಇಷ್ಟನ್ನು ನಾನು ನಿಮ್ಮ ಮುಂದಿಟ್ಟಿದ್ದೇನೆ. ನಿಮ್ಮೆಲ್ಲರಿಗೂ ನಾನು ಧನ್ಯವಾದನ ಅರ್ಪಿಸ್ತೇನೆ. ಅಕಾಡೆಮಿ ಕಳೆದ ನಮ್ಮ ಹೊಸ ಸಮಿತಿ ಬಂದು 1.5 ವರ್ಷ ಆಯಿತು. ನಾವು ಸುಮಾರು 100ಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಅಕಾಡೆಮಿಯ ತುಳುಭವನದಲ್ಲಿ ಮತ್ತು ಬೇರೆ ಬೇರೆ ಊರುಗಳಲ್ಲಿ ಅಥವಾ ಶಾಲಾ ಕಾಲೇಜುಗಳಲ್ಲಿ ನಡೆಸಿಕೊಂಡು ಬಂದಿದ್ದೇವೆ. ಎಲ್ಲ ರೀತಿಯಲ್ಲೂ ಒಳ್ಳೆಯ ರೀತಿಯ ಒಂದು ಪ್ರಚಾರವನ್ನು ನೀವು ಎಲ್ಲ ಮಾಧ್ಯಮದವರು ಕೊಟ್ಟಿದ್ದೀರಿ. ಇದಕ್ಕಾಗಿ ನಾನು ಮತ್ತೊಮ್ಮೆ ನಿಮಗೆ ವಿಶೇಷವಾದ ಧನ್ಯವಾದ ಸಮರ್ಪಣೆ ಮಾಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾತೆಯರಿಗೆಲ್ಲ ಸ್ವಲ್ಪ